ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ಬ್ಯಾಂಕ್ ವತಿಯಿಂದ ಕೆಬಿಎಲ್ ಸುರಕ್ಷಾ ಸ್ಕೀಮ್ ಅಡಿಯಲ್ಲಿ ಅಪಘಾತದಿಂದ ಮರಣ ಹೊಂದಿದಂತಹ ಸುನೀಲ್ ಎಂಬ ವ್ಯಕ್ತಿ ಇವನ ವಾರಸುದಾರರಾದಂತಹ ರಾಜುಶ್ರೀ ಅವರಿಗೆ 5 ಲಕ್ಷ ಚೆಕ್ ವಿತರಿಸಲಾಯಿತು. ಕಲಬುರಗಿ ನಗರದ ಕರ್ನಾಟಕ ಬ್ಯಾಂಕ್ ರಾಮಮಂದಿರ ಬ್ರಾಂಚ್ ಕಲಬುರಗಿ. ಇನ್ನು ಕರ್ನಾಟಕದ ಬ್ಯಾಂಕ್ನ ಸಕ್ರಿಯ ಕಾರ್ಯಾಲಯ ಕಲಬುರಗಿ ಮುಖ್ಯ ವ್ಯವಸ್ಥಾಪಕರಾದಂತಹ ಶ್ರೀ ಸೋಮಶೇಖರ್ ಅವರು ಮಾತನಾಡಿ, ನಮ್ಮ ಕರ್ನಾಟಕ ಬ್ಯಾಂಕ್ ವತಿಯಿಂದ ಕೆಬಿಎಲ್ ಸುರಕ್ಷಾ ಯೋಜನೆಯ ಬಗ್ಗೆ ಮಾತನಾಡಿದರು. ನಮ್ಮ ಕರ್ನಾಟಕ ಬ್ಯಾಂಕಿನ ವತಿಯಿಂದ ಅಕೌಂಟ್ ಹೊಂದಿದ್ದಂತಹ ವ್ಯಕ್ತಿಗೆ ಪ್ರತಿ ವರ್ಷ 150 ರೂಪಾಯಿಗೆ 5 ಲಕ್ಷ, 300 ರೂಪಾಯಿಗೆ 10 ಲಕ್ಷ ರೂಪಾಯಿ ಆಕ್ಸಿಡೆಂಟ್ ಬೆನಿಫಿಟ್ ವಿತರಿಸಲಾಗುವುದು ಎಂದು ಹೇಳಿದರು. ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ ಎಂದು ಕೇಬಲ್ ಸುರಕ್ಷಾ ಯೋಜನೆಯನ್ನ ಮಾಡಿಕೊಳ್ಳಿ ಎಂದು ಜನರಿಗೆ ಅರಿವು ಮೂಡಿಸಿದರು. ಅದರ ಡೀಟೇಲ್ಸು ಮತ್ತು ನಾಮಿನಿ ಯಾರು ಇರ್ತಾರೆ ಅನ್ನೋದೆಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇರಬೇಕು. ಅದನ್ನು ಹೇಳಿದ್ಮೇಲೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಆಗಲಿ ಅಥವಾ ಅಷ್ಟೇ. ಅದರಲ್ಲಿ ಯಾವುದೇ ಹೆಚ್ಚಿನ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇಲ್ಲ. ಎರಡನೇದು, ಪ್ರತಿಯೊಂದಕ್ಕೂ ಸಹಿತ ನೀವು ಎಲ್ಲೂ ಓಡಿ ಹೋಗ್ಬೇಕು ಅಥವಾ ಅಲ್ಲಿ ಹೋಗ್ಬೇಕು, ಈ ಆಫೀಸ್ ಹೋಗ್ಬೇಕು, ಆ ಆಫೀಸ್ ಹೋಗ್ಬೇಕು ಅನ್ನೋದು ಯಾವುದೇ ತೊಂದರೆಗಳಿಲ್ಲ. ನಮ್ಮ ಬ್ಯಾಂಕಿಗೆ ಬಂದು ಇಲ್ಲಿ ಸಿಬ್ಬಂದಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿಂದೆಲ್ಲ ಇವರೇ ನೋಡ್ಕೊಂಡು ಹೇಳ್ತಾರೆ. ಇನ್ ಕೇಸ್ ಏನಾದರೂ ನಿಮ್ಮ ಕಡೆಯಿಂದ ನಮಗೆ ಅಗತ್ಯ ಬಿದ್ದರೂ ಸಹಿತ ನಾವೇ ನಿಮ್ಮನ್ನು ಕರೆ ಮಾಡಿ ಅದು ಏನು ಬೇಕು ಅಂತ ಕೇಳ್ಕೊಳ್ತೀವಿ ಹೊರತಾಗಿ ಬೇರೆ ಎಲ್ಲೋ ಹೋಗ್ಬಿಟ್ಟು ಏನೋ ನೀವು ಎಲ್ಲ ಅಳದಾಡುವಂಥದ್ದು ಯಾವುದೋ ಒಂದು ಪರಿಸ್ಥಿತಿ ಎಲ್ಲ ಆಗೋದು ನಿಮ್ಮ ಬ್ಯಾಂಕ್ ವತಿಯಿಂದ ನಿಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಂದನೇ ಎಲ್ಲ ಮಾಡಿಕೊಡ್ತಾರೆ. ಇದೊಂದು ಎಲ್ಲರ ಗಮನಕ್ಕೂ ಇದೆ. ಸದುಪಯೋಗ ಅಥವಾ ಇದರದ್ದು ಲಾಭಗಳೇನು ಅಂತ ಹೇಳಿ ಯಾವುದೇ ಒಂದು ಈಗ ಅವ್ರ ಫ್ಯಾಮಿಲಿ ಎಲ್ಲರೂ ಒಬ್ಬರು ಮೆಂಬರ್ನ ಕಳ್ಕೊಂಡಿದ್ದಾರೆ, ಇದನ್ನು ಪ್ರಚಾರಕ್ಕೆ ಅಂತ ಹೇಳ್ತಾ ಇಲ್ಲ ನಾನು. ಅವರ ಪರವಾಗಿ ಅವ್ರ ಕ್ಷಮೆ ಕೇಳಿ, ಯಾಕಂದರೆ ಪ್ರತಿಯೊಬ್ಬರಿಗೂ ತಿಳಿಯಾಗಬೇಕು, ಇದು ಗೊತ್ತಾಗಬೇಕು ಏನಿದೆ ಏನಿಲ್ಲ. ನಾವೊಂದು ಇನ್ಶೂರೆನ್ಸ್ ಅಂದಾಕ್ಷಣ ನಾವು ಈ ನೆಗ್ಲೆಕ್ಟ್, ನಾವು ಅದನ್ನು ಭಾಳ ದೃಷ್ಟಿಯಿಂದ ನೋಡ್ತೀವಿ, ಯಾವನು ಮಾಡ್ತಾನೆ ಯಾಕೆ ಮಾಡ್ತೀವಿ ಅಂತ ಹೇಳಿ. ಬಟ್ ಹಾಗೆ ಒಂದು 300-500 ರೂಪಾಯಿಗೋಸ್ಕರ ನಾವು ಎಷ್ಟೊಂದೆಲ್ಲ ಕಷ್ಟಪಡ್ತಿರ್ತೀವಿ. ಯಾವತ್ತೋ ಒಂದು ಅನ್ಫೋರ್ಸಿನ್ ಈ ರೀತಿ ಒಂದು ಇನ್ಸಿಡೆಂಟ್ ಆದಾಗ ಫ್ಯಾಮಿಲಿ ಅವರಿಗೆ ಬ್ಯಾಕಪ್ ಆಗುತ್ತೆ. ಆ್ಯಂಡ್ ನಮ್ಮ ಪ್ರಧಾನಮಂತ್ರಿ ಅವ್ರದ್ದೇ ಇದ್ದಾವೆ, 2 ಇದ್ದಾವೆ ನಮ್ಮ PMDJY SBI ಅಂತ ಹೇಳ್ಬಿಟ್ಟು. ಅದರಲ್ಲೂ ಸಹಿತ ಎಷ್ಟು 20 ರೂಪಾಯಿ ಮತ್ತು 400 ರೂಪಾಯಿ ಎನಿ ಡೆತ್, ಯಾವುದೇ ಒಂದು ಕಾರಣದಿಂದ ಸಹಿತ ಸಾವು ಸಂಭವಿಸಿದ್ರು ಸಹಿತ 2 ಲಕ್ಷ ರೂಪಾಯಿ. ಇನ್ ಕೇಸ್ ನಮ್ಮ ಆಕ್ಸಿಡೆಂಟಲ್ಲಿ ಯಾವುದೇ ಒಂದು ಇನ್ಸಿಡೆಂಟ್ ಆದರೂ ಸಹಿತ ಅದಕ್ಕೂ ಸಹಿತ 20 ರೂಪಾಯಿಗೆ 2 ಲಕ್ಷ ರೂಪಾಯಿ. ಇದು ಯಾವುದಾದ್ರೂ ನಾವು ಹಣಕ್ಕೆ ಮತ್ತು ಈಗ ನಾವು ಮಾಡುವಂಥ ಪ್ರೀಮಿಯಮ್ಗೆ ಯಾವುದು ಕಂಪೇರ್ ಮಾಡಬಾರ್ದು, ಯಾಕಂದ್ರೆ ಅದರ ವ್ಯಾಲ್ಯೂ ಭಾಳ ಇದೆ. ಇದೇನೆಂದರೆ ಸಾರ್ವಜನಿಕರ ಗಮನಕ್ಕೆ ಬರಬೇಕು, ಅದಕ್ಕೆ ಎಲ್ಲರೂ ಅದನ್ನು ಏನಂತಾರೆ ಹೌದು ಹೋಗ್ಬೇಕು. ಯಾಕಂದರೆ ಇದೇನು ಮಾಡ್ತಾಯಿದ್ರೆ ಯಾಕೆ ಮಾಡ್ತಾರೆ, ನಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ. ನಾಳೆ ಏನೇ ಆದರೂ ಸಹಿತ ಏನೇ ಇದ್ದರೂ ಸಹಿತ ಎಸ್ ಸಮಥಿಂಗ್ ಇಸ್ ದೇರ್, ಏನೋ ಒಂದು ಇದೆ ನಮ್ಮ ಒಂದು ಬ್ಯಾಕಪ್ಪಲ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನೊಂದು ಎಲ್ರಿಗೂ ತಿಳಿಲಿ ಅಂತ ಹೇಳ್ಬಿಟ್ಟು ಈ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಅಂತ ಮಾಡಿದ್ವಿ. ಇದನ್ನು ಪಾಪ ಅವ್ರ ಮನಸ್ಸಿಗಾಗಲಿ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ನೋವು ಕೊಡ್ಬೇಕು ಅಂತಲ್ಲ, ಇಷ್ಟೇ ನನ್ನ ಮಾತು. ಅಲ್ಲ ಸರ್, ಕ್ಲೇಮ್ ಮಾಡೋಕ್ಕಾದ್ರೆ ಏನೇನು ಮಾಡೋದು, ರಿಪೇರ್ಡ್ ಏನಿಲ್ಲ ಹೇಳಿದ್ನಲ್ಲ. ಈಗ ಇದರಲ್ಲಿ ಒಂದು ಬಹಳ ಸುಲಭ. ಇವೆಲ್ಲ ನಾವು ಯಾಕೆ ಹೇಳ್ತೀವಿ ಅಂದರೆ, ಈ ಇನ್ಶೂರೆನ್ಸ್ ಏನಿದೆ ಅಕೌಂಟಿಂದ ನಿಮ್ಮ SB ಸೇವಿಂಗ್ಸ್ ಅಕೌಂಟ್ ನಿಮ್ಮ ಉಳಿತಾಯ ಖಾತೆಯಿಂದ ಡೆಬಿಟ್ ಆಗೋದ್ರಿಂದ ನಾಳೆ ಏನೇ ಆದರೂ ಸಹಿತ ನೀವು ಒಂದು ನಮ್ಮ ಬ್ಯಾಂಕಿಗೆ ಅಪ್ರೋಚ್ ಆದರೆ ಸಾಕು, ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳೇ ಮಿಕ್ಕಿದ್ದೆಲ್ಲ ನೋಡ್ಕೊಳ್ತಾರೆ. ನಿಮ್ಮ ಒಂದು ಮಿನಿಮಮ್ ಏನಂತೀರಾ ಆದಂಥ ಆಕ್ಸಿಡೆಂಟ್ ಆದಂಥ ಸ್ನೇಕ್ ಬೈಟ್ ಆಗ್ಬೋದು, ಎಲೆಕ್ಟ್ರಿಕ್ ಆಕ್ಸಿಡೆಂಟ್ ಆಗ್ಬೋದು, ಏನೋ ಅವರು ಇಲ್ಲದ ಮಟ್ಟಿಗೆ ನಾಮಿನಿಗೆ 150 ಕಟ್ಟಿದರೆ 5 ಲಕ್ಷ. ಈಗ ಇವ್ರ ಕೇಸಲ್ಲಿ ಇವ್ರ ಹಸ್ಬೆಂಡು ಅನ್ಫೋರ್ಸಿನ್ ಇವೆಂಟ್ಗೆ ಈಗ ಅವರಿಗೆ 5 ಲಕ್ಷ ಕ್ಲೇಮ್ ಆಗಿದೆ. ವರ್ಷ ಆಟೋ ಡೆಬಿಟ್ ಆಗುತ್ತೆ. ಇದೊಂದು ಸದಾವಕಾಶ ನೀವು ಉಪಯೋಗಿಸ್ಕೋಬೋದು. 300 ರೂಪಾಯಿ ಕಟ್ಟಿದ್ರೆ 10 ಲಕ್ಷ ಕವರೇಜ್. ಮುಂದಿನ ದಿನಗಳಲ್ಲಿ 6 ಲಕ್ಷ ಕವರೇಜ್, 600 ರೂಪಾಯಿಗೆ 20 ಲಕ್ಷ ಕವರೇಜು ಬರುತ್ತದೆ. ಅದನ್ನು ಬಂದಾಗ ಇನ್ಫಾರ್ಮ್ ಮಾಡ್ತಾರೆ. ಅಕೌಂಟಿಂದ ಒಂದ್ಸರಿ ನೀವು ಮಾಡಿದರೆ ಎವ್ರಿ ಇಯರ್ ಆ ದಿನ ಅಥವಾ ಆ ತಿಂಗಳ ಫಸ್ಟ್ಗೆ ಅಕೌಂಟಿಗೆ ಕಟ್ ಆಗುತ್ತೆ. ಇದರ ಸದುಪಯೋಗನ ಎಲ್ಲರೂ ಪಡ್ಕೊಳ್ಬೇಕು.